ಪ್ರಾಪಂಚಿಕ ಸಾಮಾನ್ಯ ಜ್ಞಾನ ಸಂಚಿಕೆ 10ಕ್ಕೆ ಸ್ವಾಗತ. ಮೊದಲನೆಯ ಪ್ರಶ್ನೆ, ಭೂಮಿಯ ಮೇಲಿನ ಅತಿ ಎತ್ತರದ ಕಟ್ಟಡ ಯಾವುದು? ಶಾಂಘೈ ಟವರ್, ಬುರ್ಜ್ ಖಲೀಫಾ, ಲಾಟೆ ವರ್ಲ್ಡ್ ಸೆಂಟರ್, ಒನ್ ವರ್ಲ್ಡ್ ಟ್ರೇಡ್ ಸೆಂಟರ್. ಸರಿಯಾದ ಉತ್ತರ ಬುರ್ಜ್ ಖಲೀಫಾ. ಮುಂದಿನ ಪ್ರಶ್ನೆ, ಪ್ರದೇಶದ ಪ್ರಕಾರ ಅತಿ ದೊಡ್ಡ ದೇಶ ಯಾವುದು? ರಷ್ಯಾ, ಭಾರತ, ಚೀನಾ, ಕೆನಡಾ. ಸರಿಯಾದ ಉತ್ತರ ರಷ್ಯಾ. ಮುಂದಿನ ಪ್ರಶ್ನೆ, ಹೃದಯವು ಏನು ಪಂಪ್ ಮಾಡುತ್ತದೆ? ಲಾಲಾರಸ, ನೀರು, ರಕ್ತ, ಆಮ್ಲಜನಕ. ಸರಿಯಾದ ಉತ್ತರ ರಕ್ತ. ಮುಂದಿನ ಪ್ರಶ್ನೆ, ಶೂನ್ಯವನ್ನು ಕಂಡುಹಿಡಿದವರು ಯಾರು? ವೇದವ್ಯಾಸ, ತೇಜಸ್ವಿ ಸೂರ್ಯ, ರೋಹಿತ್ ಶರ್ಮಾ, ಆರ್ಯಭಟ. ಸರಿಯಾದ ಉತ್ತರ ಆರ್ಯಭಟ. ಮುಂದಿನ ಪ್ರಶ್ನೆ, 1 ಸೆಂಟಿಮೀಟರ್ನಲ್ಲಿ ಎಷ್ಟು ಮಿಲಿಮೀಟರ್ಗಳಿವೆ? 1 ಮಿಲಿಮೀಟರ್, 10 ಮಿಲಿಮೀಟರ್, 100 ಮಿಲಿಮೀಟರ್, 1000 ಮಿಲಿಮೀಟರ್. ಸರಿಯಾದ ಉತ್ತರ 10 ಮಿಲಿಮೀಟರ್. ಮುಂದಿನ ಪ್ರಶ್ನೆ, ಒಂದು ವರ್ಷದಲ್ಲಿ ಎಷ್ಟು ತಿಂಗಳುಗಳಲ್ಲಿ 31 ದಿನಗಳನ್ನು ಕಾಣುತ್ತೇವೆ? ಅಥವಾ ಒಂದು ವರ್ಷದ ಎಷ್ಟು ತಿಂಗಳುಗಳು 31 ದಿನಗಳನ್ನು ಹೊಂದಿರುತ್ತವೆ? 3, 5, 7, 8. ಸರಿಯಾದ ಉತ್ತರ 7 ತಿಂಗಳುಗಳು 31 ದಿನಗಳನ್ನು ಹೊಂದಿರುತ್ತವೆ ಒಂದು ವರ್ಷದಲ್ಲಿ. ಮುಂದಿನ ಪ್ರಶ್ನೆ, ಆಕ್ಟೋಪಸ್ ಎಷ್ಟು ಹೃದಯಗಳನ್ನು ಹೊಂದಿದೆ? 5, 6, 4, 3. ಸರಿಯಾದ ಉತ್ತರ 3. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಬೇರು ತರಕಾರಿ ಹೊಂದಿದೆ? ಕ್ಯಾರೆಟ್, ಹೂಕೋಸು, ಸೌತೆಕಾಯಿ, ಎಲೆಕೋಸು. ಸರಿಯಾದ ಉತ್ತರ ಕ್ಯಾರೆಟ್. ಮುಂದಿನ ಪ್ರಶ್ನೆ, ಭಾರತವು ಯಾವ ಖಂಡದಲ್ಲಿದೆ? ಯುರೋಪ್, ಆಸ್ಟ್ರೇಲಿಯಾ, ಏಷ್ಯಾ, ಉತ್ತರ ಅಮೆರಿಕಾ. ಸರಿಯಾದ ಉತ್ತರ ಏಷ್ಯಾ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಾಗಿದೆ? ಸಿಪಿಯು, ಮಾನಿಟರ್, ಮೌಸ್, ಸ್ಪೀಕರ್. ಸರಿಯಾದ ಉತ್ತರ ಮೌಸ್. ಮುಂದಿನ ಪ್ರಶ್ನೆ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಯಾವ ನಗರದಲ್ಲಿದೆ? ಟೋಕಿಯೋ, ನ್ಯೂಯಾರ್ಕ್, ಅಬುಧಾಬಿ, ಬೀಜಿಂಗ್. ಸರಿಯಾದ ಉತ್ತರ ನ್ಯೂಯಾರ್ಕ್. ಮುಂದಿನ ಪ್ರಶ್ನೆ, 1 ಕಿಲೋಗ್ರಾಂ ಎಷ್ಟು ಗ್ರಾಂಗೆ ಸಮ? 100 ಗ್ರಾಂ, 1000 ಗ್ರಾಂ, 10,000 ಗ್ರಾಂ, 10 ಗ್ರಾಂ. ಸರಿಯಾದ ಉತ್ತರ 1000 ಗ್ರಾಂ. ಮುಂದಿನ ಪ್ರಶ್ನೆ, ಅರ್ಜೆಂಟೀನಾ ಯಾವ ಖಂಡದಲ್ಲಿದೆ? ಏಷ್ಯಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಆಫ್ರಿಕಾ.
ಸರಿಯಾದ ಉತ್ತರ ದಕ್ಷಿಣ ಅಮೆರಿಕ. ಮುಂದಿನ ಪ್ರಶ್ನೆ, LBW ಅನ್ನು ಯಾವ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ? ಹಾಕಿ, ಫುಟ್ಬಾಲ್, ಕ್ರಿಕೆಟ್, ಗಾಲ್ಫ್. ಸರಿಯಾದ ಉತ್ತರ ಕ್ರಿಕೆಟ್. ಮುಂದಿನ ಪ್ರಶ್ನೆ, ಮೊದಲ T20 ವಿಶ್ವಕಪ್ ಗೆದ್ದ ದೇಶ ಯಾವುದು? ಭಾರತ, ಶ್ರೀಲಂಕಾ, ಪಾಕಿಸ್ತಾನ, ದಕ್ಷಿಣ ಆಫ್ರಿಕಾ. ಸರಿಯಾದ ಉತ್ತರ ಭಾರತ. ಮುಂದಿನ ಪ್ರಶ್ನೆ, ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರದ ಹೆಸರೇನು? ವೂಲರ್ ಸರೋವರ, ಪುಲಿಕಾಟ್ ಸರೋವರ, ಶೇಷನಾಗ ಕೆರೆ, ದಾಲ್ ಸರೋವರ. ಸರಿಯಾದ ಉತ್ತರ ವೂಲರ್ ಸರೋವರ. ಮುಂದಿನ ಪ್ರಶ್ನೆ, ಮಾನವ ಮೆದುಳಿನ ದೊಡ್ಡ ಭಾಗ ಯಾವುದು? ಸೆರಿಬೆಲ್ಲಮ್, ಸೆರೆಬ್ರಮ್, ಮೆಡುಲ್ಲಾ ಅಬ್ಲಾಂಗೇಟಾ, ಸೆರೆಬ್ರೈ. ಸರಿಯಾದ ಉತ್ತರ ಸೆರೆಬ್ರಮ್. ಮುಂದಿನ ಪ್ರಶ್ನೆ, ಪ್ರಸಿದ್ಧ ಸೂರ್ಯ ದೇವಾಲಯವು ಯಾವ ರಾಜ್ಯದಲ್ಲಿದೆ? ಒರಿಸ್ಸಾ, ಬಿಹಾರ, ಮಧ್ಯಪ್ರದೇಶ, ತೆಲಂಗಾಣ. ಸರಿಯಾದ ಉತ್ತರ ಒರಿಸ್ಸಾ. ಮುಂದಿನ ಪ್ರಶ್ನೆ, ಪ್ರಸ್ತುತ ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ? 27, 28, 29, 31. ಸರಿಯಾದ ಉತ್ತರ 28. ಮುಂದಿನ ಪ್ರಶ್ನೆ, 1886ರಲ್ಲಿ USA ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯನ್ನು ಉಡುಗೊರೆಯಾಗಿ ನೀಡಿದ ದೇಶ ಯಾವುದು? ಸರಿಯಾದ ಉತ್ತರ ಫ್ರಾನ್ಸ್. ಮುಂದಿನ ಪ್ರಶ್ನೆ, ದ ಡೆಡ್ ಸಿ, ಮೃತ ಸಮುದ್ರ ಯಾವ ಎರಡು ದೇಶಗಳ ನಡುವೆ ಇದೆ? ಜೋರ್ಡಾನ್ ಮತ್ತು ಸೂಡಾನ್, ಜೋರ್ಡಾನ್ ಮತ್ತು ಇಸ್ರೇಲ್, ಟರ್ಕಿ ಮತ್ತು UAE, ಈಜಿಪ್ಟ್ ಮತ್ತು ಪ್ಯಾಲೆಸ್ಟೈನ್. ಸರಿಯಾದ ಉತ್ತರ ಜೋರ್ಡಾನ್ ಮತ್ತು ಇಸ್ರೇಲ್. ಮುಂದಿನ ಪ್ರಶ್ನೆ, ಬರ್ಮುಡಾ ತ್ರಿಕೋನ ಪ್ರದೇಶವು ಯಾವ ಸಾಗರದಲ್ಲಿದೆ? ಇಂಡಿಯನ್, ಪೆಸಿಫಿಕ್, ಅಟ್ಲಾಂಟಿಕ್, ಆರ್ಕ್ಟಿಕ್. ಸರಿಯಾದ ಉತ್ತರ ಅಟ್ಲಾಂಟಿಕ್. ಮುಂದಿನ ಪ್ರಶ್ನೆ, ಯಾವ ದೇಶವನ್ನು ಯುರೋಪಿನ ಆಟದ ಮೈದಾನ ಎಂದು ಕರೆಯಲಾಗುತ್ತದೆ? ಆಸ್ಟ್ರಿಯಾ, ಹಾಲೆಂಡ್, ಸ್ವಿಟ್ಜರ್ಲೆಂಡ್, ಫ್ರಾನ್ಸ್. ಸರಿಯಾದ ಉತ್ತರ ಸ್ವಿಟ್ಜರ್ಲೆಂಡ್. ಮುಂದಿನ ಪ್ರಶ್ನೆ, ಯಾವ ದೇಶವನ್ನು ಥಂಡರ್ ಬೋಲ್ಟ್ಗಳ ನಾಡು ಎಂದು ಕರೆಯಲಾಗುತ್ತದೆ? ಚೀನಾ, ಭೂತಾನ್, ನೇಪಾಳ, ಮಂಗೋಲಿಯಾ. ಸರಿಯಾದ ಉತ್ತರ ಭೂತಾನ್. ಮುಂದಿನ ಪ್ರಶ್ನೆ, ಯಾವ ಖಂಡವು ಅತಿ ಹೆಚ್ಚು ದೇಶಗಳನ್ನು ಹೊಂದಿದೆ? ಏಷ್ಯಾ, ಆಫ್ರಿಕಾ, ದಕ್ಷಿಣ ಅಮೆರಿಕಾ, ಯುರೋಪ್. ಸರಿಯಾದ ಉತ್ತರ ಆಫ್ರಿಕಾ. ಮುಂದಿನ ಪ್ರಶ್ನೆ, ಯಾವ ಪರ್ವತವನ್ನು ಪ್ರಪಂಚದ ಚಾವಣಿ ಎಂದು ಕರೆಯುತ್ತಾರೆ? ಆಂಡೀಸ್, ಹಿಮಾಲಯ, ಕರಾಕೋರಂ, ಪಾಮೀರ್. ಸರಿಯಾದ ಉತ್ತರ ಪಾಮೀರ್. ಮುಂದಿನ ಪ್ರಶ್ನೆ, ಯಾವುದೇ ಮೂಲೆಯಿಲ್ಲದೆ ವಿಶ್ವದ ಅತಿ ಉದ್ದವಾದ ನೇರ ರಸ್ತೆ ಎಲ್ಲಿದೆ? ಅಮೆರಿಕಾ, ಆಸ್ಟ್ರೇಲಿಯಾ, ಸೌದಿ ಅರೇಬಿಯಾ, ಇಂಗ್ಲೆಂಡ್.
ಸರಿಯಾದ ಉತ್ತರ ಸೌದಿ ಅರೇಬಿಯಾ. ಮುಂದಿನ ಪ್ರಶ್ನೆ, ಬ್ರಿಟಿಷ್ ಆಳ್ವಿಕೆಯ ನಂತರ ಹಾಂಗ್ಕಾಂಗ್ ಯಾವ ವರ್ಷದಲ್ಲಿ ಚೀನಾದ ಭಾಗವಾಯಿತು? 1997, 2000, 1990, 1946. ಸರಿಯಾದ ಉತ್ತರ 1997. ಮುಂದಿನ ಪ್ರಶ್ನೆ, ವಿಶ್ವದ ಅತಿ ಎತ್ತರದ ನಾಗರಿಕ ವಿಮಾನ ನಿಲ್ದಾಣ ಯಾವುದು? ದಾಚೆಂಗ್ಯಾಡಿಂಗ್ ವಿಮಾನ ನಿಲ್ದಾಣ, ಚೀನಾ. ಕುಶೋಕ್ ಬಕುಲಾ ರಿಂಪೋಚೆ ವಿಮಾನ ನಿಲ್ದಾಣ, ಭಾರತ. ಹೀಥ್ರೋ ವಿಮಾನ ನಿಲ್ದಾಣ, ಇಂಗ್ಲೆಂಡ್. ಫ್ರಾಂಕ್ಫರ್ಟ್ ವಿಮಾನ ನಿಲ್ದಾಣ, ಜರ್ಮನಿ. ಸರಿಯಾದ ಉತ್ತರ ದಾಚೆಂಗ್ಯಾಡಿಂಗ್ ವಿಮಾನ ನಿಲ್ದಾಣ, ಚೀನಾ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಸ್ಥಾಪಕ ಸದಸ್ಯರಾಗಿ ಎಷ್ಟು ದೇಶಗಳು ಭಾಗವಹಿಸಿವೆ? 55, 51, 43, 60. ಸರಿಯಾದ ಉತ್ತರ 51. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.